ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ಇದು ಅಂದರೆ ನ್ಯಾಷನಲ್ ಲೆವೆಲ್ ಅಂದರೆ ನ್ಯಾಷನಲ್ ಪಾರ್ಟಿಗಳಿರುವಾಗ ರಾಜಕಾರಣ ನಡೆಯೋದೇ ಹಿಂಗ. ಕೇರಳದಲ್ಲಿ ಫ್ಲಡ್ ಬಂದರೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತೀವಿ, ಕೇರಳದಲ್ಲಿ ಆನೆ ತುಳಿದು ಒಬ್ಬ ಸತ್ತರೆ ಪರಿಹಾರ ಕರ್ನಾಟಕದಿಂದ ಕೊಡ್ತೀವಿ. ಈಗ ಕೇರಳದ ಮುಖ್ಯಮಂತ್ರಿಗಳೊಂದು ಟ್ವೀಟ್ ಮಾಡ್ತಾರೆ, ದಡಬಡಾಯಿಸಿ ಎದ್ದು ಕೂತ್ಕೊಂಡ್ಬಿಟ್ರಿ ಇವರೆಲ್ಲ. ನನ್ನ ಪ್ರಶ್ನೆ, ಈಗ ಇಷ್ಟು ವರ್ಷಗಳ ಕಾಲ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಲಾಗಿದೆಯಲ್ಲ, ಮನೆ ಬೆಳೆಸಿದಾರಲ್ಲ, ಅವ್ರಿಗೆಲ್ಲ ಪುನರ್ವಸತಿ ಕಲ್ಪಿಸಿದಾರಾ ಅಂತ? ಅದಿತ್ತು ನೋಡಿ, ಇದರಲ್ಲಿ ಎರಡು ಸಂಗತಿಗಳು ಭಾಳ ಸ್ಪಷ್ಟವಾಗಿ ಕಾಣ್ತವೆ. ಒಂದು ಮುಸ್ಲಿಂ, ಇನ್ನೊಂದು ಕೇರಳ. ನೀವು ಮೊದಲು ಕೇರಳವನ್ನು ತೆಗೆದುಕೊಳ್ಳೋದಾದರೆ, ಹಾಗೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇದ್ದಿದ್ರೆ ಇಷ್ಟು ದೊಡ್ಡ ಹ್ಯೂ ಆ್ಯಂಡ್ ಕ್ರೈ ಆಗ್ತಿರಲಿಲ್ಲ. ಎಸ್, ಕೇರಳದಲ್ಲಿ ಯಾಕೆ ಹ್ಯೂ ಆ್ಯಂಡ್ ಕ್ರೈ ಆಗುತ್ತೆ ಅಂದರೆ ಎರಡು ಕಾರಣ. 26% ಮುಸ್ಲಿಂ ವೋಟ್ಸ್ ಅಲ್ಲ, ಮುಸ್ಲಿಂ ವೋಟ್ ನಂತರ ಬಂತು. ಹಾಂ, ಅಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ರ ಪೊಲಿಟಿಕಲ್ ಸ್ಟೇಕ್ಸ್ ಇವೆ. ಎಸ್, ಇಲ್ಲಿ ಕುರ್ಚಿ ಡಿಪೆಂಡ್ ಆಗಿರೋದು ಅವರ ಒಪಿನಿಯನ್ ಏನು ಅನ್ನೋದರ ಮೇಲೆ. ಹಾಗಾಗಿ ಅಲ್ಲಿ ಆನೆ ತುಳಿತಕ್ಕೊಳಗಾಗಿ ಒಂದು ಫೋನ್ ಬಂದರೆ ಇಲ್ಲಿಂದ ಪರಿಹಾರ ಘೋಷಣೆ ಮಾಡಲಾಗುತ್ತೆ. ಮೊನ್ನೆ ವೇಣುಗೋಪಾಲ್, ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದಾಕ್ಷಣ ವೇಣುಗೋಪಾಲ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ರಿಗೂ ಕಾಲ್ ಮಾಡಿ ನೀವು ಮಾನವೀಯತೆಯ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಅನ್ನೋದನ್ನು ಅಡ್ವೈಸ್ ಮಾಡ್ತಾ, ನೀವು ಈಗಲೇ ಪರಿಹಾರಕ್ಕೆ ಅವ್ರಿಗೇನು ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ನಮಗೆ ಹೇಳಿ ಅಂತಕ್ಕಂಥದ್ದನ್ನು ವೇಣುಗೋಪಾಲ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ಮುಸ್ಲಿಂ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಚಲಾಯಿಸಿದಾಗ ಇದೇ ಕಾಂಗ್ರೆಸ್ ಯೋಗಿ ಆದಿತ್ಯನಾಥ್ರ ಮೇಲೆ ಮುಸ್ಲಿಮರ ಮನೆಗಳ ಮೇಲೆ ಯಾಕೆ ನೀವು ಬುಲ್ಡೋಜರ್ ಚಲಾಯಿಸ್ತೀರಿ ಅಂತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀವಿ. ಇದರಲ್ಲಿ ರಿಯಲ್ ಪೊಲಿಟಿಕಲ್ ಸರಿಯೋ ತಪ್ಪೋ ಅನ್ನೋದು ಪ್ರಶ್ನೆ ಬಿಡಿ, ಅದೀಗ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದು ಪಕ್ಕದಲ್ಲಿಡಿ. ಬಟ್ ಇದರಲ್ಲಿ ರಿಯಲ್ ಇಶ್ಯೂ ಪಿಕ್ ಮಾಡಿದ್ದು ಪಿನರಾಯಿ ವಿಜಯನ್. ಪಿನರಾಯಿ ವಿಜಯನ್ಗೆ ಅನ್ನಿಸ್ತು, ಪಕ್ಕದ ಕರ್ನಾಟಕದಲ್ಲಿ ಮುಸ್ಲಿಂ ಮನೆಗಳ ಮೇಲೆ ಬುಲ್ಡೋಜರ್ಗಳನ್ನು ಹಾಕಿದ್ದಾರೆ, ಯಾಕೆ ಇದನ್ನು ಕೇರಳದಲ್ಲಿ ಉಪಯೋಗಿಸ್ಕೊಳ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅವರೊಂದು ಟ್ವೀಟ್ ಮಾಡಿದರು. ಯಾಕಂದರೆ ಕೇರಳದಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳು ಹೆಚ್ಚು. ಆನ್ ದ ಕಾಂಟ್ರರಿ ಪರ್ಸೆಪ್ಷನ್, ಕೇರಳದಲ್ಲಿ CPM ಒಂದು ಹಿಂದೂ ಪಾರ್ಟಿಯಾಗಿ ಗುರುತಿಸ್ಕೊಳ್ಳುತ್ತೆ. ಮತದಾರರ ಹೆಚ್ಚು ಹಿಂದೂ ಮತದಾರರು, ಅದರಲ್ಲೂ ಕೂಡ ಬ್ಯಾಕ್ವರ್ಡ್ ಈಳುವ ಮತದಾರರೇನಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಕೇರಳದಲ್ಲಿ ಸಪೋರ್ಟ್ ಮಾಡ್ತಾರೆ CPMಗೆ. ಮುಸ್ಲಿಂ ಮತ್ತು ಕಾಂಗ್ರೆಸ್ನ ಮತಗಳು, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳು ಸ್ವಲ್ಪ ಕಾಂಗ್ರೆಸ್ಗೆ ಜಾಸ್ತಿ ಅನ್ನುವ ಪ್ರಶ್ನೆ ಇದ್ದಾಗ ಪಿನರಾಯಿ ವಿಜಯನ್ ಅದನ್ನು ಪಿಕ್ ಮಾಡಿ ಅದು ಟ್ವೀಟ್ ಮಾಡಿದಾಕ್ಷಣ AICCಗೆ ಅನ್ನಿಸ್ತು ಇದು ನಮ್ಮ ಬರ್ತಾ ಇದೆ ಅಂತ ಕ್ಲೇಮನ್ನು CPMನ ಮುಖ್ಯಮಂತ್ರಿ ತೆಗೆದುಕೊಂಡು ಹೋದರೆ ಏನು. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ರಾದ್ಧಾಂತ ನಡೀತಿದೆ. ಇಲ್ಲಾದರೆ ಉಪಮುಖ್ಯಮಂತ್ರಿಗಳು, ನನಗನ್ಸುತ್ತಾ ಬಿಡದಿ ಟೌನ್ಶಿಪ್ ಪ್ಲ್ಯಾಂಟ್ನ ಸಂದರ್ಭದಲ್ಲಿ ಅವ್ರ ಹೇಳಿಕೆಯನ್ನು ಇನ್ನೊಂದು ಸಲ ನೀವು ತೆಗೆದುಕೊಂಡು ನೋಡಿ. ಓಕೆ, ಯಾರಿಗೇನು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಹೌದು, ಆ ಹೇಳಿಕೆಯನ್ನು ಒಂದು ಸಲ ನಾವು ರಿವೈಂಡ್ ಮಾಡಿದರೆ ಅಲ್ಲೇನು ಹೇಳಿಕೆಯನ್ನು ಕೊಟ್ಟಿದ್ರು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ, ಪುನರ್ವಸತಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಹೇಳ್ತಿದ್ದಾರೆ, ನಾನು ಕಣ್ಣಾರೆ ತಪ್ಪಲ್ಲ. ಯಾಕಂದರೆ ಕೆ ಸಿ ವೇಣುಗೋಪಾಲ್ ಫೋನ್ ಬರ್ತಾ ಇದೆ, ಹೌದು, ಪ್ರಿಯಾಂಕಾ ಗಾಂಧಿ ಫೋನ್ ಬರ್ತಾ ಇದೆ. ಹಾಗಿರುವಾಗ ನಾವೇನಾದರೂ ಮಾಡದೇ ಹೋದರೆ ಹೈಕಮಾಂಡ್ ಅಂತಕ್ಕಂಥ ಕಾರಣಕ್ಕೋಸ್ಕರ ಜಮೀರ್ ಅಹ್ಮದ್ ಖಾನ್, ಡಿ ಕೆ ಶಿವಕುಮಾರ್ ಒಬ್ಬರಾದಿಯಾಗಿ ಒಬ್ಬರು ಹೋಗಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಡಬೇಡಿ, ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಪರರಾಜ್ಯದ ಅಲ್ಪಸಂಖ್ಯಾತ ನಿರ್ವಸತಿಕರ ಮೇಲೆ ಇರುವ ಪ್ರೇಮ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನರ ಮೇಲೂ ಇದ್ದಿದ್ರೆ ಕೇಳುವ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಹೌದು, ಹಾಗಾಗಿ ಇಷ್ಟು ವರ್ಷ ಇಷ್ಟು ಒತ್ತುವರಿ ತೆರವು ಮಾಡಿದಾರಲ್ರಿ, ಅವ್ರಿಗೆ ಎಲ್ಲೆಲ್ಲಿ ಪುನರ್ವಸತಿ ಕಲ್ಪಿಸಿದ್ದಾರೆ ಅಂತ. ಆಮೇಲೆ ನೋಡಿ, ಈಗ ಗೋವಾದಲ್ಲಿ ಈ ರೀತಿ ಕನ್ನಡಿಗರಿಗೆ ಆದಾಗ ಕನ್ನಡಿಗರು ಇದನ್ನು ಪ್ರತಿಭಟಿಸಿದರು. ಹೌದು, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ವು. ಅದರಲ್ಲಿ ಒಂದು ಜಾತಿ ಧರ್ಮದ ಜನ ಇರಲಿಲ್ಲ. ಇಲ್ಲಿ ಪಿನರಾಯಿ ವಿಜಯನ್ ಮುಸ್ಲಿಂ ವಿಷಯವನ್ನು ಎತ್ತಿದಾಕ್ಷಣ ಇಡೀ ಸರ್ಕಾರನೇ ಒಂದು ರೀತಿ ಸೆನ್ಸಿಟಿವ್ ಆಗಿದೆ. ಅದು ಪ್ರಾಯಶಃ ನನಗನ್ಸುತ್ತೆ ಒಂದು ಕೇರಳ ಕನೆಕ್ಷನ್, ಇನ್ನೊಂದು ಮುಸ್ಲಿಂ ಕನೆಕ್ಷನ್ ಇದ್ದಿದ್ದರಿಂದ ವೋಟ್ ಬ್ಯಾಂಕ್ ರಾಜಕಾರಣದ ಮೇಲೆ ಎಲ್ಲಿ ಪರಿಣಾಮ ಬೀಳುತ್ತೋ ಅನ್ನುವ ಕಾರಣಕ್ಕೋಸ್ಕರ
ಈ ದೃಶ್ಯಗಳನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇದ್ದೀವಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.